ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ನಲ್ಲಿ ಎಕ್ಸ್ಪೆರಿಮೆಂಟ್ ನಂಬರ್ 2 ಎಕ್ಸಿಕ್ಯೂಟ್ ಮಾಡಿ ನೋಡೋಣ. As you know, you will get this type of one question. ಈ ಥರ ಒಂದು ಕ್ವಶನ್ ಇರುತ್ತೆ. ಡ್ರಾ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಆಫ್ ದಿಸ್ ವ್ಯೂ, which means front view, top view and side view. ಈ ಡಯಾಗ್ರಾಮ್ ನೋಡಿದ ಮೇಲೆ ನಾವು ಫೈನಲಿ ಡಿಸೈಡ್ ಮಾಡ್ತೀವಿ ಈ ಡಯಾಗ್ರಾಮ್ನಲ್ಲಿ ಯಾವ ಸೈಡ್ ವ್ಯೂ ಜನ್ರೇಟ್ ಆಗ್ತೈತಿ, ಲೆಫ್ಟ್ ಸೈಡ್ ವ್ಯೂ ಜನ್ರೇಟ್ ಆಗ್ತೈತಿ ಆರ್ ರೈಟ್ ಸೈಡ್ ವ್ಯೂ ಜನ್ರೇಟ್ ಆಗ್ತೈತಿ. ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್ left side right side view generate ಆಗ್ತೈತಿ. This is our front view, okay, and this should be our top view. ಈ ಏರಿಯಾ ಟಾಪ್ ನಲ್ಲಿ ಕಾಣಿಸ್ತೈತಿ. This is also visible from top. ಸೈಡ್ ವ್ಯೂ ದಿಂದ ನೋಡಿದ ಮೇಲೆ ಈ ಏರಿಯಾ ಕಾಣಿಸ್ತೈತಿ. ಸೊ ನೀವು ಆನ್ಸರ್ ಶೀಟ್ ನಲ್ಲಿ ಡ್ರಾ ಮಾಡಬೇಕಂದ್ರೆ ಈ ಬ್ಲೂ ಯೆಲ್ಲೋ ಕಲರ್ ಏರಿಯಾ ಡ್ರಾ ಮಾಡಬೇಕು. ಆ್ಯಸ್ ಎ ಡೈಮೆನ್ಷನ್ ನೋಡಿ ನೀವು ಡ್ರಾ ಮಾಡಬೇಕು. ನಿಮ್ಮೆಲ್ಲರಿಗೆ ಗೊತ್ತೈತಿ ಹೆಂಗೆ ಡ್ರಾ ಮಾಡಬೇಕು. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಆ್ಯಂಡ್ ಇನ್ ಯುವರ್ ಕಾಲೇಜಸ್. ಈಗ ಫೈನಲಿ ಸಾಲಿಡ್ ಎಸ್ ಸಾಫ್ಟ್ವೇರ್ನಲ್ಲಿ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ, ಈಗ ಡೈಮೆನ್ಷನ್ ನಾವು ನೋಡಿದ ಮೇಲೆ ಫಸ್ಟ್ ಆಫ್ ಆಲ್ ನಾವು ಸಾಲಿಡ್ ಎಸ್ ಸಾಫ್ಟ್ವೇರ್ ಓಪನ್ ಮಾಡಬೇಕು. ಓಕೆ, ಓಪನ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಫಸ್ಟ್ ಒನ್ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸಾಲಿಡ್ ಪಾರ್ಟ್ ಇಲ್ಲೇ ನಮ್ಮದು ಪಾರ್ಟ್ ಕ್ರಿಯೇಟ್ ಮಾಡ್ತೀವಿ ನಾವಿಲ್ಲಿ. ಇಲ್ಲಿ ನೋಡಿ ಕರ್ಸರ್ ಯಾವ ಥರ ಮೂವ್ ಮಾಡಿದ ಮೇಲೆ ಇಲ್ಲಿ ಒಂದು ಮೆಸೇಜ್ ಬರುತ್ತೆ, ಪ್ರೊಟ್ರೂಜನ್ ಮೇಲೆ ಕ್ಲಿಕ್ ಮಾಡಿ ಫ್ರಂಟ್ ಪ್ಲೇನ್, ಫ್ರಂಟ್ XYZ ಈ ಸಿಲೆಕ್ಟ್ ಮಾಡಬೇಕು. ಇಂಟರ್ಫೇಸ್ ಚೇಂಜ್ ಆಗುತ್ತೆ. ಓಕೆ, ಪ್ರೊಟ್ರೂಜನ್ ಸೆಲೆಕ್ಟ್ ಮಾಡಿ ಪ್ಲೇನ್ ಸೆಲೆಕ್ಟ್ ಮಾಡಿದ ಮೇಲೆ ಲೈನ್ ಕಮಾಂಡ್ದು ಎಲ್ಲ ಇಂಟರ್ಫೇಸ್ ಚೇಂಜ್ ಆಗುತ್ತೆ. ಓಕೆ, ಈಗ ಕ್ವಶನ್ ನೋಡಿ, ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಇಸ್ 120. ಇಲ್ಲಿಂದ ಮ್ಯಾಗ ಎಷ್ಟೈತಿ 20, ಇಲ್ಲಿಂದ 30 ಐತಿ, ಇಲ್ಲಿಂದ 25 ಐತಿ. ಓಕೆ, ಈಗ ರ್ಯಾಂಡಮ್ ಪಾಯಿಂಟ್ದಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದ 120 mm, double time enter, height is 20. Okay, 20, and this should be a 30. Height is 25. Next 5 mm ittu. Okay, 5 mm. Okay, leave here only. Same draw this side also. Okay, 20, and this side is 30, and height is 25. This side is 5 mm. ಓಕೆ, ಇಷ್ಟು ಡ್ರಾ ಮಾಡಿದ ಮೇಲೆ ಇಲ್ಲಿ ನೋಡಿ ಕರ್ಸರ್ ನಾವು ಮೂವ್ ಮಾಡಿದ ಮೇಲೆ ಇಲ್ಲಿ ಒಂದು ಪಾಯಿಂಟ್ ಜನ್ರೇಟ್ ಆಗ್ತೈತಿ, ಕಾಣಿಸ್ಲಾಗತೈತಿ. ಇದು ಯಾವಾಗ ಶೋ ಆ್ಯಂಡ್ ವಿಸಿಬಲ್ ಆಗ್ತೈತಿ, ಕೆಲವೊಂದು ಸ್ಟೂಡೆಂಟ್ಸ್ಗೆ ಈ ಸೆಟ್ಟಿಂಗ್ಸ್ ವಿಸಿಬಲ್ ಆಗಂಗಿಲ್ಲ. ಇಲ್ಲಿ ನೋಡಿ ರಿಲೇಷನ್ಶಿಪ್ ಹ್ಯಾಂಡಲ್ಸ್ ಅಂತ ಈ ಸೆಟ್ಟಿಂಗ್ ಆಲ್ವೇಸ್ ಆನ್ ಇರಬೇಕು ವೈಲ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅ ಸಾಲಿಡ್ ಪಾರ್ಟ್. ನಾವು ಯಾವಾಗೂ ಸಾಲಿಡ್ ಪಾರ್ಟ್ ಕ್ರಿಯೇಟ್ ಮಾಡ್ತೀವೋ ಆ ಟೈಮ್ನಲ್ಲಿ ಈ ರಿಲೇಷನ್ಶಿಪ್ ಹ್ಯಾಂಡಲ್ ಸೆಟ್ಟಿಂಗ್ ನೀವು ಆನ್ ಇಟ್ಟಿರಬೇಕು. ಈಗ ಇದು ನೋಡಿ, ಇದು ಆಫ್ ಮಾಡಿದ ಮೇಲೆ ಏನೂ ಬರೋಂಗಿಲ್ಲ, ಅದಕ್ಕೆ ಇದು ಆನ್ ಇರಬೇಕು. ಓಕೆ, ಈಗ ಸೆಂಟ್ರ್ ಪಾಯಿಂಟ್ದಿಂದ ಈ ಪಾಯಿಂಟ್ ನನಗೆ ಜನ್ರೇಟ್ ಅದು. ಇಲ್ಲಿಂದ ಕ್ಲಿಕ್ ಮಾಡಿ ಇಲ್ಲಿ ಪಿನ್ಗೆ ಜೋಡಿಸ್ತೀನಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಜೋಡಿಸ್ತೀನಿ. ಓಕೆ, ಈಗ ಡೈಮೆನ್ಷನ್ದಿಂದ ಚೆಕ್ ಮಾಡಿ ನಾವು ಎಲ್ಲ ಮಾಡಿದ್ದು ಕರೆಕ್ಟ್ ಐತೇನಿಲ್ಲ. ದಿಸ್ ಈಸ್ 120. ಓಕೆ, ದಿಸ್ ಈಸ್ 20, ದಿಸ್ ಈಸ್ 30, ದಿಸ್ ಈಸ್ 25. ಓಕೆ, ದಿಸ್ ಈಸ್ 5. ಆ್ಯಂಗಲ್ ಬಿಟ್ವೀನ್ ಆಲ್ಸೋ ಚೆಕ್ಡ್. ನಾವು ಆ್ಯಂಗಲ್ ಜನ್ರೇಟ್ ಮಾಡಿದ್ದು 90 ಐತೇನಿಲ್ಲ. ಓಕೆ, ಪರ್ಫೆಕ್ಟ್. ಈಗೆಲ್ಲ ಡ್ರಾಪ್ ನಮ್ಮದು ಆತಂದರೆ ರಿಟರ್ನ್ ಮಾಡಿದ ಮೇಲೆ ನಮ್ಮ ಪ್ರೊಟ್ರೂಜನ್ ಎಷ್ಟೈತಿ, ಎಷ್ಟು ಮಾಡಬೇಕು, ಎಷ್ಟು ನೋಡಿ 45 mm. ದಿಸ್ ಈಸ್ 45 mm
ಪ್ರೊಟ್ರೂಷನ್ ಮಾಡಬೇಕು ಬ್ಯಾಕ್ ಸೈಡ್ 45 mm ಡಿಸ್ಟೆನ್ಸ್. ಎಂಟರ್ ಮಾಡಿ, ಓಪನ್ ಸ್ಪೇಸ್ನಲ್ಲಿ ಕ್ಲಿಕ್ ಮಾಡಿ, ಫಿನಿಶ್ ಮಾಡಿ. ಓಕೆ, ಆ್ಯಸ್ ಯು ಸಿ ಪಾರ್ಟ್ ನಮ್ಮದು ರೆಡಿ ಐತಿ. ಹಾಗೆ ಈ ಕ್ವಶನ್ನಲ್ಲಿ ಯಾವ ಥರ ನಮ್ಮ ಡಯಾಗ್ರಾಮ್ ಇತ್ತು ಅದೇ ಥರ ನಾವು ಒಂದು ಪಾರ್ಟ್ ರೆಡಿ ಮಾಡಿದ್ದೆವು. ಓಕೆ, ಈಗ ಇದು ಪಾರ್ಟ್ ಮೊದಲು ಸೇವ್ ಮಾಡಬೇಕು. ಓಕೆ, ಸೇವ್ ಆ್ಯಸ್. ಓಕೆ, ಪಾರ್ಟ್ 2 ಎಕ್ಸ್ಪೆರಿಮೆಂಟ್ ನಂಬರ್ 002. ಓಕೆ, ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತೀನಿ. ನೆಕ್ಸ್ಟ್ ಸೇವ್ ಆಗಿದ ಮೇಲೆ ಇಲ್ಲೇ ನೋಡಿ ಎಕ್ಸ್ಪೆರಿಮೆಂಟ್ ನಂಬರ್ 002.par ಇಲ್ಲಿ ನಿಮ್ಮದು ಚೇಂಜ್ ಆಗ್ತೈತಿ. ಈಗ ನೀವು ಇಲ್ಲಿಂದು ಡೈರೆಕ್ಟ್ ಡ್ರಾಫ್ಟಿಂಗ್ ಹೋಗ್ಬೋದು. ನೆಕ್ಸ್ಟ್ ಇದು ಕ್ಲೋಸ್ ಮಾಡಿನೂ ಹೋಗ್ಬೋದು. ಓಕೆ, ಫೈಲ್ ನ್ಯೂ ನೋಡಿ, ಇಲ್ಲಿ ಸೆಕೆಂಡ್ normal.dft. ಓಕೆ, ಕ್ಲಿಕ್. ಇಲ್ಲಿ ನಿಮಗೆಲ್ಲರಿಗೂ ಗೊತ್ತೈತಿ ಏನು ಶೀಟ್ ಸೆಟಪ್ ಮಾಡಬೇಕು. ದಿಸ್ ಶುಡ್ ಬಿ A4 wide, background is also A4. uncheck this box, select and fit the command. ಇಲ್ಲಿ ನೋಡಿ ಡ್ರಾಯಿಂಗ್ ವ್ಯೂ ವಿಝಾರ್ಡ್ ಐತಿ, ಕ್ಲಿಕ್ ಮಾಡಿ. ಡೆಸ್ಕ್ಟಾಪ್ನಲ್ಲಿ ನಾವು ಸೇವ್ ಮಾಡಿದ್ದೆವು ಏನಂತ, ಪಾರ್ಟ್ 0 ಎಕ್ಸ್ಪೆರಿಮೆಂಟ್ ನಂಬರ್ 002. ದಿಸ್ ಒನ್ ಈಸ್ ಅವರ್ ಪಾರ್ಟ್. ಓಪನ್ ಮಾಡಿ. ಇಲ್ಲಿ 3 ಸ್ಟೆಪ್ ನಿಮ್ಗೆ ಗೊತ್ತೈತಿ, ನೆಕ್ಸ್ಟ್, ಕಸ್ಟಮ್ ಆ್ಯಂಡ್ ಕ್ಲೋಸ್. ಓಕೆ, ಬೈ ಸೀಯಿಂಗ್ ದಿ ಡಯಾಗ್ರಾಮ್. ಈಗ ಡಯಾಗ್ರಾಮ್ ನೋಡಿದ ಮೇಲೆ ನಮ್ಗೆ ಗೊತ್ತೈತಿ ರೈಟ್ ಸೈಡ್ ವ್ಯೂ ಜನ್ರೇಟ್ ಆಗ್ತೈತಿ ಅಂತ. ಅದಕ್ಕೆ ಇಲ್ಲಿ ನಾವು ಸೆಲೆಕ್ಟ್ ಮಾಡೋ ಟೈಮ್ನಲ್ಲಿ ಕರೆಕ್ಟಾಗಿ ಚೂಸ್ ಮಾಡಬೇಕು. ಓಕೆ, ದಿಸ್ ಈಸ್ ಫ್ರಂಟ್ ವ್ಯೂ, ಸೆಂಟರ್ ಒನ್ ಈಸ್ ಫ್ರಂಟ್ ವ್ಯೂ, ಅದ್ರ ಕೆಳಗು ಟಾಪ್ ವ್ಯೂ. ಈಗ ಇದ್ರಾಗು ಲೆಫ್ಟ್ ಸೈಡ್ ವ್ಯೂ, ರೈಟ್ ಸೈಡ್ ವ್ಯೂ. ದಿಸ್ ಶುಡ್ ಬಿ ಆಲ್ವೇಸ್ ಲೆಫ್ಟ್ ಸೈಡ್ ವ್ಯೂ. ನಿಮ್ಮ ರೈಟ್ ಹ್ಯಾಂಡ್ ಎಲ್ಲೇ ಐತಿ ಅಲ್ಲಿ ಲೆಫ್ಟ್ ಸೈಡ್ ವ್ಯೂ ಇರ್ತೈತಿ, ನಿಮ್ಮ ಲೆಫ್ಟ್ ಹ್ಯಾಂಡ್ ಎಲ್ಲೇ ಐತಿ ಅಲ್ಲೇ ರೈಟ್ ಸೈಡ್ ವ್ಯೂ ಇರ್ತೈತಿ. ಈ ಡಯಾಗ್ರಾಮಿಗೆ ಲೆಫ್ಟ್ ಸೈಡ್ ವ್ಯೂ ಐತಿ, ರೈಟ್ ಸೈಡ್ ವ್ಯೂ ಐತಿ. ಇದು 4 ನಾವು ಚೂಸ್ ಮಾಡ್ತೀನಿ, ಅದು ಫಿನಿಶ್ ಕೊಡ್ತೀನಿ. ಇಲ್ಲಿ ನೀವು ಒಂದು ಸ್ವಲ್ಪ ಸ್ಕೇಲಿಂಗ್ ಮಾಡಿ 1:1 ಮಾಡಿ ಇಲ್ಲಿ ನೀವು ಪೇಸ್ಟ್ ಮಾಡಿ. ಓಕೆ, ಆ್ಯಸ್ ಯು ಸಿ ಅವ್ರ ನಮ್ಮದು ಡ್ರಾಫ್ಟಿಂಗ್ ಕಂಪ್ಲೀಟ್ ಆಗಿದೆ. ಓಕೆ, ಇಲ್ಲಿ ರಿಟ್ರೀವ್ ಡೈಮೆನ್ಷನ್ ಅಂತ ಒಂದಿರ್ತೈತೆ. ರಿಟ್ರೀವ್ ಡೈಮೆನ್ಷನ್ ಅಪ್ಡೇಟ್ ವ್ಯೂ. ಓಕೆ, ಹಿಯರ್ ಈಸ್ ರಿಟ್ರೀವ್ ಡೈಮೆನ್ಷನ್. ಸೆಲೆಕ್ಟ್ ಮಾಡಿ, ಎಲ್ಲ ಡೈಮೆನ್ಷನ್ಸ್ ತಂತಾನೆ ಬರುತ್ತೆ. ಓಕೆ, ಮಿನಿಮಮ್ ನೀವು ಇಷ್ಟೇ ಮಾಡಿ ತೋರಿಸ್ಬೇಕು ಫೈನಲ್ ಎಕ್ಸಾಮಿನರ್ಗೆ. ಓಕೆ, ಫೈನಲ್ ಎಕ್ಸಾಮಿನರ್ಗೆ ಮಿನಿಮಮ್ ನೀವು ಇಷ್ಟೇ ಮಾಡಿ ತೋರಿಸ್ಬೇಕು. ಭಾಳಷ್ಟು ಜನ ಇಲ್ಲಿ ಕೇಳ್ತಾರೋ ಸರ್. ಓಕೆ, ಈ ನಿಮಗೆ ನೇಮಿಂಗ್ ಕೊಡಬೇಕು. ಇಲ್ಲಿ ಒಂದು ಸ್ವಲ್ಪ ಥಿಕ್ನೆಸ್ ಹೆಚ್ಚಿಗೆ ಮಾಡಿ. ಇಲ್ಲಿ ನೀವು ನೋಡಿ, ದಿಸ್ ಈಸ್ ರೈಟ್ ಸೈಡ್ ವ್ಯೂ. ಓಕೆ, ಇಲ್ಲಿ ನಿಮ್ಮ ನಂಬರ್ ಹಾಕಿ 1790000 EC01. ಓಕೆ, ಈ ಥರ ನಂಬರ್ ಹಾಕಿ ನೀವು ಫೈನಲ್ ಎಕ್ಸಾಮಿನರ್ಗೆ ಇಷ್ಟೇ ತೋರಿಸ್ಬೇಕು. ದಿಸ್ ಈಸ್ ಮಿನಿಮಮ್ ಇಷ್ಟೇ ನೀವು ತೋರಿಸಿ ನೀವು ಫೈನಲ್ ಎಕ್ಸಾಮ್ನಲ್ಲಿ ಇಷ್ಟೇ ಎಕ್ಸಿಕ್ಯೂಟ್ ಮಾಡಿ ಬರಬೇಕು. ಓಕೆ, ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ದಿಂದ ನಿಮಗೆ ಕಲೀಲಕ್ಕೆ ಏನ್ರಿ ನಾಲೆಜ್ನಲ್ಲಿ ಇಂಕ್ರಿಮೆಂಟ್ ಆಗಿರಬೇಕು. ಅದಕ್ಕೆ ನೀವು ಈ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಇದು ವಿಡಿಯೋ ಶೇರ್ ಮಾಡಿ. ಓಕೆ, ವಿ ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.